ಥಾಮಸ್ ಆಲ್ವಾ ಎಡಿಸನ್ನು ಒಂದು 3ನೇ ಕ್ಲಾಸ್ ಇರಬೇಕಾದ್ರೆ ಒಂದು ಚೀಟಿ ತರ್ತಾರೆ. ಆ ಥಾಮಸ್ ಆಲ್ವಾ ಎಡಿಸನ್ ಆ ಕಾಲದ ಮಕ್ಕಳು ಹೆಂಗಿದ್ರು ಅಂದರೆ, ಆ ಚೀಟಿ ಅವ್ರು ಹೇಳ್ತಾರೆ ಗೋ ಆ್ಯಂಡ್ ಗಿವ್ ಇಟ್ ಯುವರ್ ಮದರ್ ಅಂತಾರೆ. ಆ ಮಗು ಆ ಚೀಟಿ ಕೂಡ ಓಪನ್ ಮಾಡಲ್ಲ. ಅದು ಶಿಸ್ತದು. ತಾಯಿ ಮೇಲೆ ಆ ಮಗುಗಿರೋ ವಿಶ್ವಾಸ ಮತ್ತು ಗೌರವ. ಆ ಥಾಮಸ್ ಆಲ್ವಾ ಎಡಿಸನ್ ತಂದು ಹಂಗೆ ಕೊಡ್ತಾರೆ. ಆಯಿತು, ಆ ಮಗು ಅದು ತೆಗೆದು ಅದು ತಾಯಿ ಇದನ್ನು ಮಡಚಿಟ್ರು. ನಾಳೆಯಿಂದ ಆ ಮಗುನ ಸ್ಕೂಲಿಗೆ ಕಳಿಸಲ್ಲ, ಮಾರನೇ ದಿನದಿಂದ. ಪ್ರತಿಯೊಂದು ಮನೇಲೆ ತಾಯೇ ಗುರು, ಪರಿಸರನೇ ಗುರು. ಅಲ್ಲ ಅದೇ ಅಲ್ವಾ ನಿಮ್ಗೆ ಎಷ್ಟು ಸಿಂಪಲ್ಲಾಗಿ ಹೇಳ್ತಿದ್ದೆ. ಅಂದರೆ ನಾವು ಹೆಂಗೆ ಇದು ಈ ಸಮಸ್ಯೆ ಏನು ಅನಿಸುತ್ತೆ ಅಂದರೆ, ನಾವು ಮರಿತಾ ಇರೋದೇ ಇದಕ್ಕೆ ಮುಖ್ಯ ಕಾರಣ ಅನಿಸುತ್ತೆ. ಈಗ ಜನನಿ ತಾನೇ ಮೊದಲ ಗುರು, ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅನ್ನೋದನ್ನು ನಾವೆಲ್ಲರೂ ಕೇಳ್ತಿದ್ವಿ. ಆ ಕೇಳ್ತಾ ಇದ್ದದ್ದು ಕೂಡ ಮರಿತಾ ಇದ್ದೀವಿ. ಸತ್ಯ. ಜೊತೆಗೆ ಇಂಥ ಒಂದಿಷ್ಟು ಉದಾಹರಣೆಗಳು, ನೀವು ಥಾಮಸ್ ಆಲ್ವಾ ಎಡಿಸನ್ ಅವರ ಉದಾಹರಣೆ ಕೊಟ್ಟಿದ್ದು ತುಂಬ ಅದ್ಭುತವಾದಂಥ ಉದಾಹರಣೆ. ಅದು ಆ ತಾಯಿಯ ಜವಾಬ್ದಾರಿ ತಗೊಳ್ದಿದ್ರೆ ಇವತ್ತು ಜಗತ್ತು ಆ ಸೈಂಟಿಸ್ಟ್ ನೋಡ್ತಿರ್ಲಿಲ್ಲ. ಸರ್ ನಾನು ಹೇಳಿದ್ನಲ್ಲ ಸರ್ ನನಗೆ ಮಾಧ್ಯಮದಲ್ಲಿ ದೊಡ್ಡ ಏನೇನೋ ಹೇಳ್ಬೋದು ಸರ್, ನನಗೆ ಏನು ಗೊತ್ತಿಲ್ಲ ಸರ್. ನಾನು ಇವತ್ತೇನು ನಾನು ದೊಡ್ಡವನು ಅಂತ ಅನಿಸಿಲ್ಲ. ಬಟ್ ವಾಸ್ತವ ಹೇಳ ಸರ್, ನನ್ನ ತಾಯಿ ಒಬ್ಬರು ನನಗೆ 3ನೇ ವಯಸ್ಸಲ್ಲಿ ಮಹಿಷಾಸುರ ಮರ್ದಿನಿ ಅಂತ ಬರೆಸದೆ ಹೋಗಿದ್ದರೆ ನಾನು ಏನಾಗ್ತಿದ್ದೆ ಅನ್ನೋದನ್ನ ಪ್ರತಿನಿತ್ಯ ನಾನು ಕಲ್ಪನೆ ಮಾಡಿಕೊಡ್ತೀನಿ ಸರ್. ತಾಯಿ ಮೊದಲ ಗುರು, ಅದರಲ್ಲೇನು ಪ್ರಶ್ನೆ ಇಲ್ಲ. ಸೊ ಈ ಥಾಮಸ್ ಆಲ್ವಾ ಎಡಿಸನ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿ ಥಾಮಸ್ ಆಲ್ವಾ ಎಡಿಸನ್ ತಾಯಿ ಮತ್ತು ಪರಿಸರ ಇವೆರಡೇ. ಥಾಮಸ್ ಆಲ್ವಾ ಏನೇನು ಸಾಧಿಸಿದ್ರು ಗೊತ್ತು. ಇವತ್ತು ನಾವು ಕೂತಿರೋದು ಅವರ ಒಂದು ಕೊಡುಗೆನೇ, ಲೈಟು, ಬಲ್ಬು. ಥಾಮಸ್ ಆಲ್ವಾ ಎಡಿಸನ್ನು ಮತ್ತು ನಮ್ಮ ಇನ್ವೆನ್ಷನ್ನ ನಾವು ಕಂಪೇರ್ ಮಾಡಿ ಇನ್ನೊಂದು ದಿನ ಮಾತಾಡ್ತೀನಿ. ಬಟ್ ಕ್ವಶನ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ಪತ್ರದಲ್ಲಿ ಅವ್ರು ಏನು ಕಳಿಸಿರ್ತಾರೆ ಸ್ಕೂಲವರು ಅಂದರೆ, ಈ ಮಗು ವಿಚಿತ್ರವಾಗಿ ಆಡುತ್ತೆ, ಈ ಮಗುಗೆ ಶಾಲೆಗೆ ನಾಳೆಯಿಂದ ಕಳಿಸ್ಬಿಡಿ ಅಂತ ಕಳಿಸಿರ್ತಾರೆ. ನಿಮ್ಮ ಥರ ಒಂದೊಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ಓಡಾಡ್ಸಲ್ಲ. ತಾಯಿಗೆ ಎಷ್ಟು ವಿಶ್ವಾಸ ಅಂದರೆ, ತಾಯಿ ಏನು ತುಂಬ ವಿದ್ಯಾವಂತೆ, ದೊಡ್ಡ PhD ಅಲ್ಲ, ತಾಯಿ ಅರಿಯದ ಜಗತ್ತು ಪ್ರಪಂಚದಲ್ಲಿ ಯಾವುದೂ ಇಲ್ಲ.